ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸಖತ್ ಫೇಮಸ್ಸು. ಅಲ್ಲಿ ಸಿಗುವಂತಹ ಲಡ್ಡು ಕೂಡ ಅಷ್ಟೇ ಫೇಮಸ್ಸು. ಆದ್ರೆ ಈಗ ಆ ಲಡ್ಡು ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಆಡಳಿತ ಸರ್ಕಾರ ಆಗಿದ್ದಂತಹ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಆರೋಪ ಆಂಧ್ರ ಪ್ರದೇಶದಲ್ಲಿ ಸಂಚಲನ ಮೂಡಿಸಿದೆ. ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಲಡ್ಡೂನಲ್ಲಿ ಪ್ರಾಣಿ ಕೊಬ್ಬನ್ನ ಉಪಯೋಗಿಸ್ತಿದ್ರು, ಬಳಕೆ ಮಾಡಲಾಗ್ತಿತ್ತು ಅಂತ ಹೇಳಿ ಆರೋಪ ಬಂದಿದೆ. ಈಗ ಆ ಆರೋಪ ನಿಜಕ್ಕೂ ಸತ್ಯಾನ? ಇದರ ಬೆನ್ನಲ್ಲೇನೆ ನಮ್ಮ ನಂದಿನಿ ತುಪ್ಪದ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ. ಹಾಗಾದ್ರೆ ನಮ್ಮ ನಂದಿನಿ ತುಪ್ಪದ ಬಗ್ಗೆ ಹಾಗೆ ಈ ಲಡ್ಡೂನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದೀವಿ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದ ನಂದಿನಿ ತುಪ್ಪವನ್ನು ತಿರುಪತಿ ಲಡ್ಡು ತಯಾರಿಸಲು ಬಳಸುತ್ತಿರುವುದರಿಂದ ರಾಜ್ಯದ ನಂದಿನಿಗೆ ಅಪವಾದ ಬರುವ ಆತಂಕ ಉಂಟಾಗಿದೆ. ಆದರೆ ವರದಿ ಪ್ರಕಟವಾದ ಬೆನ್ನಲ್ಲೇ ಕೆಎಂಎಫ್ ಸ್ಪಷ್ಟೀಕರಣ ನೀಡಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಕಳೆದ 4 ವರ್ಷಗಳಲ್ಲಿ ತನ್ನಿಂದ ತುಪ್ಪ ಖರೀದಿ ಮಾಡಿಲ್ಲ ಎಂದು ಕೆಎಂಎಫ್ ಹೇಳಿದೆ. ಆಂಧ್ರ ಪ್ರದೇಶದಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ತೆಲುಗು ದೇಶಂ, ಜನಸೇನಾ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರವು ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ಬಳಿಕವಷ್ಟೇ ನಂದಿನಿ ತುಪ್ಪವನ್ನು ಟಿಟಿಡಿ ಮತ್ತೆ ಖರೀದಿಸಲು ಆರಂಭಿಸಿತು ಎಂಬುದಾಗಿ ಕೆಎಂಎಫ್ ವಿವರಿಸಿದೆ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಸಂಘ ಕೆಎಂಎಫ್ಗೆ 50 ವರ್ಷ ಇತಿಹಾಸ ಇದೆ. 1974ರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿ ಇದು ಸ್ಥಾಪನೆಯಾಗಿದ್ದು 1984ರಲ್ಲಿ ಕೆಎಂಎಫ್ ಎಂದು ಇದರ ಹೆಸರು ಬದಲಾಯಿಸಲಾಯಿತು. 1983ರಲ್ಲಿ ನಂದಿನಿ ಬ್ರ್ಯಾಂಡ್ ಪರಿಚಯಿಸಲಾಯಿತು. ಅಮೂಲ್ ಬಿಟ್ಟರೆ ಕೆಎಂಎಫ್ ಭಾರತದ ಅತಿದೊಡ್ಡ ಹಾಲು ಒಕ್ಕೂಟವಾಗಿದೆ. ಕೆಎಂಎಫ್ನಲ್ಲಿ ಇವತ್ತು ರಾಜ್ಯದ ವಿವಿಧ 14 ಹಾಲು ಒಕ್ಕೂಟಗಳು ಒಳಗೊಂಡಿವೆ. ನಂದಿನಿ ಎಂಬುದು ಕೆಎಂಎಫ್ ಉತ್ಪನ್ನಗಳ ಕಾರ್ಪೊರೇಟರ್ ಬ್ರ್ಯಾಂಡ್ಗೆ 1983ರಲ್ಲಿ ನಂದಿನಿ ಹೆಸರನ್ನು ತನ್ನ ಉತ್ಪನ್ನಗಳ ಬ್ರ್ಯಾಂಡ್ ಆಗಿ ಕೆಎಂಎಫ್ ಘೋಷಿಸಿತ್ತು. ನಂದಿನಿ ಎಂಬುದು ಹಿಂದೂ ದೇವತೆಯ ಹೆಸರು, ಹಾಗೆಯೇ ಗೋವಿನ ಹೆಸರುಗಳಲ್ಲಿ ಒಂದು. ಹೀಗಾಗಿ ನಂದಿನಿ ಹೆಸರನ್ನು ಆಯ್ಕೆ ಮಾಡಲಾಯಿತು. ಇನ್ನು ನಮ್ಮ ಹೆಮ್ಮೆಯ ನಂದಿನಿ ಬಗ್ಗೆ ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶ್ ಅದ್ಭುತ ಮಾತುಗಳನ್ನಾಡಿದ್ದಾರೆ. ತಿರುಪತಿಗೆ 50 ವರ್ಷಗಳಿಂದ ತುಪ್ಪ ಪೂರೈಸುತ್ತಿರುವ ಕೆಎಂಎಫ್ ಬಿಟ್ಟು ಬೇರೆಯವರಿಗೆ ಏಕೆ ನೀಡಲಾಯಿತು ಅಂತ ಪ್ರಶ್ನಿಸಿದ್ದಾರೆ. ನಂದಿನಿ ತುಪ್ಪದ ಬಗ್ಗೆ ಆಡಿಕೊಂಡಿದ್ದಾರೆ. ನೋಡಿದ್ರಲ್ಲ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಇಷ್ಟು ವರ್ಷ ನಮ್ಮ ನಂದಿನಿ ತುಪ್ಪ ತಿರುಪತಿಗೆ ಪೂರೈಕೆ ಆಗ್ತಾ ಇತ್ತು. ಜಸ್ಟ್ ಕಳೆದ 4 ವರ್ಷದಿಂದ ಜಗನ್ ಸರ್ಕಾರ ಮಾಡಿದ ಎಡವಟ್ಟಿನಿಂದ ಈಗ ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತಪ್ಪಿನ ಅರಿವಾಗಿರೋ ಆಂಧ್ರ ಸರ್ಕಾರ ಈಗ ನಂದಿನಿ ತುಪ್ಪವನ್ನೇ ನಂಬ್ಕೊಂಡಿದೆ. ನಮ್ಮ ನಂದಿನಿ ತುಪ್ಪದ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.